ಮೊದಲನೇದೇನೆಂದರೆ ದರ್ಶನ್ ಸರ್ ಬಂದು ಇಲ್ಲಿ ಸ್ಟೇಟ್ಮೆಂಟ್ ಕೊಟ್ಟು ಎಸ್ ಪಿಗೆ, ಯಾಕೆಂದರೆ ಪ್ರಥಮ ಅವ್ರ ವಿಚಾರದಲ್ಲಿ ನಮ್ದಿಲ್ಲ, ನಮ್ಮ ಹುಡುಗರಿಗೆ ಯಾವುದೇ ಇದ್ದ ಕಾರಣಕ್ಕೆ. ಎರಡನೇದು ಅವರು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ಬೇಕು ಸರ್, ಯಾವ ಕಲಾವಿದರಿಗೂ ಥ್ರೆಟ್ಟಿಂಗ್ ಮಾಡಬಾರ್ದು. ನಮ್ಮ ಹುಡುಗರು ನಮ್ಮ ಕನ್ಸ್ಟ್ರಕ್ಟಿವ್ ಕಟ್ಕೊಂಡು ಹೋಗಬೇಕು. ದರ್ಶನ್ ಅವ್ರು ಸಿನಿಮಾ ರಿಲೇಟೆಡ್ ಇದೆ ಕಟ್ಕೊಂಡು ಹೋಗಬೇಕು, ಯಾರಿಗೂ ಸಮಸ್ಯೆ ಮಾಡಬಾರ್ದು, ಯಾರನ್ನು ಅಮ್ಮ ಅಕ್ಕ ಅಂತ ಬಯೋದು ಇದು ಯಾವುದು ಮಾಡಬಾರ್ದು ಅಂತ ದರ್ಶನ್ ಅವ್ರು ವೀಡಿಯೋ ಮಾಡಿ ಅಥವಾ ಸೋಷಿಯಲ್ ಮೀಡಿಯಲ್ಲಿ ಹಾಕ್ಬೇಕು. ಅಲ್ಲಿ ತನಕ ಅಮರಣ ಅಂತ ಉಪವಾಸ ಮಾಡ್ತೀನಿ ಸರ್. ಮೂರನೇದೇನು ಅಂದರೆ ಕನಿಷ್ಠ 150 ಈ ಥರ ಫೇಕ್ ಪ್ರೊಪಗಂಡ ಹರಡಿಸ್ತಾ ಇದ್ದಾರಲ್ಲ ಪೇಜಸ್ಗಳು, ಆ ಪೇಜಸ್ಗಳು ಡಿಲೀಟ್ ಆಗಬೇಕು. ಯಾರೋ ಒಬ್ಬರು ಒಂದು ಎಕ್ಸಾಂಪಲ್, ಪ್ರತಿಷ್ಠಿತ ಚಾನಲ್ ನ್ಯೂಸ್ ಅವ್ರನ್ನ ಪ್ರಶ್ನೆ ಮಾಡಿದ್ರೆ ಅವ್ನು ಸರಿ ಇಲ್ಲ, ಇನ್ಯಾರೋ ಒಬ್ಬ ಆ್ಯಂಕರ್ ಕೇಳಿದ್ರೆ ಅವಳು ಸರಿ ಇಲ್ಲ. ಪ್ರಪಂಚದಲ್ಲಿ ಶ್ರೇಷ್ಠ ನೀವೇ ಸರ್. ಆಸ್ಕರು, ನೊಬೆಲ್ಲು, ಮ್ಯಾಕ್ಸಸೆ ಮತ್ತು ಜ್ಞಾನಪೀಠ ಜೊತೆಗೆ ಇದು ಶೌರ್ಯ ಪ್ರಶಸ್ತಿ, ಪದ್ಮಶ್ರೀ ಎಲ್ಲ ನಿಮಗೆ ಸಿಕ್ಕಲಿ ಸರ್. ದೊಡ್ಡ ನಟ್ರೆ ನಿಮಗೆ ಸಿಕ್ಕಲಿ. ಮಿಕ್ತವರೆಲ್ಲ 7 ಕೋಟಿ ಜನಕ್ಕೆ ಕಿತ್ತೋದು ನನ್ನ ಮಕ್ಕಳು ಸರ್. ನೀವು ಒಬ್ಬರೇ ಶ್ರೇಷ್ಠ ಸರ್. ಆ ಶ್ರೇಷ್ಠ ಅನ್ನೋ ಬರ್ದಲ್ಲಿ ಬೇರೆಯವ್ರನ್ನ ಕನಿಷ್ಠ ಅನ್ನು ಮಾಡೋಕ್ಕೋರೆ ನಾವು ಕೋಪ ಮಾಡ್ಕೋತೀವಿ ಸರ್, ಬೇಜಾರು ಮಾಡ್ಕೋತೀವಿ ಸರ್, ನೋಡ್ಕೊಳ್ಳ ಸರ್, ನಿಮ್ಮನ್ನು ನೋಯಿಸ್ತೀವಿ ಸರ್. ಯಾರೋ ಆಮೇಲೆ ಹೇಳ್ತಾ ಇದ್ರು ಇದು ಪಬ್ಲಿಸಿಟಿಗೆ ಅಂತ. ಪಬ್ಲಿಸಿಟಿಗೆ ನನ್ನ ಸಿನಿಮಾ ಟಿ ಶರ್ಟ್ ಹಾಕಬತ್ತಿ ಸರ್, ಯಾರೋ ವೆಪನ್ ತಗೊಬಂದು ಪಬ್ಲಿಸಿಟಿ ಮಾಡಿ. ಸ್ವಲ್ಪ ಕಲ್ಚರ್ ಇಲ್ಲದೆ ಇದ್ದವ್ರಿಗೆ ಹೇಳಿ ಸರ್, ದಯವಿಟ್ಟು ನಿಮ್ಮ ಫ್ಯಾನ್ಸ್ಗಳಿಗೆ ಹೇಳಿ ಸರ್, ಸ್ವಲ್ಪ ಬುದ್ಧಿ ಕಲಿಸಿ ಸರ್. ನೀವಂತೂ ಏನು ಹೇಳೋದು ತಲೆಗೆ ಆಮೇಲೆ ಇವೆಲ್ಲ ನೋಡ್ದೇನಿಲ್ಲ ಸರ್. ನೀವು ಸೋಷಿಯಲ್ ಮೀಡಿಯಾ ಹೆಂಗೆ ಯೂಸ್ ಮಾಡ್ತೀವಿ ಅಂತ ನೀವು ಕ್ಯಾರಾಮೇಲೆ ಕೂತ್ಕೊಂಡಾಗಲೇ ನೋಡಿದ್ದೀನಿ ಸರ್. ನಿಮ್ಗೆ ಏನೇನು ಜ್ಞಾನ ಇದೆ ಅಂತ ಎಲ್ಲ ನೋಡಿ ಮಜಾ ತಗೋತಾ ಇರ್ತೀರ ಅಷ್ಟೇ. ಅಶ್ವಿನಿ ಮೇಡಮ್ನ ಟ್ರಾಲ್ ಮಾಡಿದಾಗ ಅಶ್ಲೀಲವಾಗಿ, ಸುದೀಪ್ ಅವ್ರನ್ನ ಟ್ರಾಲ್ ಮಾಡಿದಾಗ ಮಜಾ ತಗೋತಾ ಇರ್ತೀರಾ. ನೀವು ಒಂಥರ ಮಜಾವಾದಿ, ಆರಾಮಾಗಿರ್ತೀರ ಸರ್, ಮಜಾ ತೊಗೊಂಡು ಆರಾಮಾಗಿರ್ತೀರ. ಬಟ್ ಈ ಸಲ ಇನ್ಮೇಲೆ ನಡೆಯಲ್ಲ ಸರ್. ನಿಮ್ಮ ಫ್ಯಾನ್ ಪೇಜಸ್ ಡಿಲೀಟ್ ಆಗಬೇಕು ಸರ್. ಪ್ರಥಮ ವಿಚಾರಕ್ಕೆ ಬರಬೇಕು ಸರ್. ನನ್ನ ಕಡೆ ನಿಮ್ಮ ಕಡೆಯಿಂದ ಏನು ಸಣ್ಣ ತಪ್ಪಾರು ನಾನು ಬಿಡಲ್ಲ ಸರ್. ನನ್ನ ವಿಚಾರದಲ್ಲಾದರೆ ನಾನು ನಿಮ್ಮ ವಿರುದ್ಧ ಕೂತ್ಕೋತೀನಿ. ನಾನು ಸಿನಿಮಾ ಬಿಟ್ಟು ಹೋಗ್ತಾ ಇದ್ದೀನಿ ಸರ್ ಇಲ್ಲಿಗೆ.